ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಚಂದ್ರಯ್ಯ ಪೂಜಾರಿ. ಶ್ರೀ ಸಿದ್ಧಿವಿನಾಯಕ್ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠದಲ್ಲಿ ಅಗ್ನಿ ತತ್ವವನ್ನು ನೋಡಿದ್ವಿ, ಪೃಥ್ವಿ ತತ್ವವನ್ನು ನೋಡಿದ್ವಿ. ಇವತ್ತು ವಾಯು ತತ್ವ ಇಂಬ್ಯಾಲೆನ್ಸ್ ಆದರೆ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಯಾವಾಗ ವಾಯು ತತ್ವ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ಜಾಸ್ತಿ ಆದರೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಇವತ್ತಿನ ಪಾಠದಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಏನಂತ ಕೇಳಿದ್ರೆ, ಇಲ್ಲಿ ಎಕ್ಸಸ್ ಆಫ್ ಫೈರ್ ಏನಾದರೂ ಆಗಿದ್ರೆ ಏನಾಗುತ್ತೆ, ಓವರ್ ಥಿಂಕಿಂಗ್ ಅನ್ನುವಂಥ ವಿಚಾರ ಬರುತ್ತೆ ಇಲ್ಲಿ. ಯಾವಾಗ ವಾಯುತತ್ವ ಅನ್ನುವಂಥದ್ದು ಜಾಸ್ತಿ ಆಗುತ್ತೋ ಓವರ್ ಥಿಂಕಿಂಗ್, ಏನೇನು ವಿಚಾರಗಳು ತಲೆಯಲ್ಲಿ, ಏನೇನು ಡಿಸೈರ್ಸ್, ಆಸೆಗಳು, ತುಂಬ ಆಸೆಗಳು. ಯಾಕಂದರೆ ಇಲ್ಲಿ ವಾಯುತತ್ವಕ್ಕೆ ಶನಿ ಮತ್ತು ರಾಹು ಅಧಿಪತಿ. ಹಾಗಾಗಿ ಏನೇನೋ ಸಿಕ್ಕಾಪಟ್ಟೆ ಡಿಸೈರ್ಸ್ ಇರುತ್ತೆ. ಅದರ ಬಗ್ಗೆ ಆಗ್ಬೋದು, ಹೀಗಾಗ್ಬೋದು, ಅದು ಮಾಡಬೇಕು, ಇದು ಮಾಡಬೇಕು, ಬರೀ ಏನೇನೋ ಯೋಚನೆಗಳು. ಹಾಗಾಗಿ ವಿಪರೀತ ಆಲೋಚನೆ ಮಾಡೋದ್ರಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆಮೇಲೆ ರೆಸ್ಟ್ಲೆಸ್ನೆಸ್, ಚಡಪಟಿಕೆ. ಹೇಳಿದ್ನಲ್ಲ ಇವಾಗ, ಏನಂತ ಕೇಳಿದ್ರೆ, ಏನು ಇದು ಮಾಡಬೇಕು, ಅದು ಮಾಡಬೇಕು, ಅದು ಮಾಡಬೇಕು, ಯಾವ್ಯಾವುದೋ ಮಾಡಬೇಕು. ಆದರೆ ಕಾನ್ಸ್ಟೆಂಟಾಗಿ ನಿಂತ್ಕೊಂಡು ಒಂದೇನು ಮಾಡಲಿಲ್ಲ ಅಂತಂದರೆ ಯಾವುದಾದ್ರೂ ಆಗತ್ತಾ? ಯಾವುದು ಆಗಲ್ಲ. ಹಾಗಾಗಿ ವಿನಾಕಾರಣ ಚಡಪಟಿಕೆ ಅನ್ನುವಂಥ ವಿಚಾರ ನಮಗಿಲ್ಲಿ ತಿಳಿದು ಬರುತ್ತೆ. ಅದಾದಮೇಲೆ ಇನ್ಸೋಮೆನಿಯಾ, ತುಂಬ ಆಲೋಚನೆ ಮಾಡಿದ್ರೆ ರಾತ್ರಿ ನಿದ್ದೆ ಬರುತ್ತಾ? ರಾತ್ರಿನೂ ಬರಲ್ಲ, ಹಗಲಿನೂ ಬರಲ್ಲ. ರಾತ್ರಿನೂ ನಿದ್ದೆ ಬರಲ್ಲ, ಹಗಲಿನೂ ನಿದ್ದೆ ಬರಲ್ಲ. ಹಾಗಾಗಿನೇ ಇದಕ್ಕೇನಂತ ಕರೆದಿದ್ದಾರೆ ಅಂತ ಕೇಳಿದ್ರೆ ತ್ರಿದೋಷ ಇದೆ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ನೋಡು, ವಾಯುತತ್ವದ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ, ಅಗ್ನಿ ಆಯ್ತು, ಪೃಥ್ವಿ ಆಯ್ತು, ಇದು ವಾಯುತತ್ವ. ಮಿಥುನ ರಾಶಿ ಅನ್ನುವಂಥದ್ರಿಂದ ಪ್ರಾರಂಭ ಆಗುತ್ತೆ ವಾಯುತತ್ವ. ವಾಯುತತ್ವಕ್ಕೆ ಒಂದು ವಾಯು ತ್ರಿಕೋನ ಅಂತನ್ನುವಂಥದ್ದು ಇದೆ. 3, 7 ಮತ್ತು 11. ಅಂದರೆ ಮಿಥುನ, ತುಲಾ ಮತ್ತು ಕುಂಭರಾಶಿಗಳು ಅನ್ನುವಂಥದ್ದು ಏನಿದೆಯೋ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತ್ರಿಕೋನ ಅನ್ನುವಂಥದ್ದು ಏನಿದೆ, ಇದು ವಾಯುತತ್ವ. ಈ ವಾಯುತತ್ವದಲ್ಲಿ ನೋಡು, ಇದರಲ್ಲಿ ಈ ಅಗ್ನಿ ತತ್ವ ಅನ್ನುವಂಥದ್ದಕ್ಕೆ ಪಿತ್ತ ಜಾಸ್ತಿ ಅನ್ನುವಂಥದ್ದನ್ನು ತಿಳ್ಕೊಂಡಿದೀವಿ ನಾವು. ಪೃಥ್ವಿ ತತ್ವ ಅನ್ನುವಂಥದ್ದಕ್ಕೆ ವಾತ ಜಾಸ್ತಿ ಅನ್ನುವಂಥದ್ದು ತಿಳ್ಕೊಂಡಿದ್ದೀವಿ. ವಾಯು ತತ್ವಕ್ಕೆ ತ್ರಿದೋಷಕ್ಕೆ ಏನು ಕಾರಣ ಇರಬಹುದು? ಇಲ್ಲಿ ನೋಡು, ಇಲ್ಲೇನಾಗಿದೆ ಅಂತ ಕೇಳಿದ್ರೆ, ಪಿತ್ತ ಜಾಸ್ತಿ ಆಗೋದಕ್ಕೆ ಏನು ಹೇಳಿದ್ದೆ, ಬಲಗಡೆ ನಾಸ್ಟ್ರಿಲ್ ಯಾವಾಗಲೂ ಓಡ್ತಾ ಇರುತ್ತೆ. ಅಂದ್ರೆ ಕಾನ್ಶಿಯಸ್ ಮೈಂಡ್ ಸಿಕ್ಕಾಪಟ್ಟೆ ನಿನ್ಗೆ ಇಲ್ಲಿ ಕೆಲಸ ಮಾಡುತ್ತೆ. ಬಲಗಡೆ ನಾಸ್ಟ್ರಿಲ್ ಸಿಕ್ಕಾಪಟ್ಟೆ ಓಡ್ತಾ ಇದ್ರೆ ಏನಾಗುತ್ತೆ ಅಂತ ಕೇಳಿ, ದೇಹಕ್ಕೆ ಬಿಸಿ ಜಾಸ್ತಿ ಆಗ್ತಾ ಇರುತ್ತೆ, ಅದರಿಂದ ಪಿತ್ತ ಉತ್ಪತ್ತಿ ಆಗುತ್ತೆ. ಆಮೇಲೆ ಇಲ್ಲಿಗೆ ಬಂದಾಗ ಇದು ವ್ಯಾಪಾರದ ಚಿಂತೆ ಇಲ್ಲಿ. ಈ ವ್ಯಾಪಾರದ ಚಿಂತೆಗೆ ಬಂದಾಗ ಏನಂತ ಕೇಳಿದ್ರೆ, ಈ ತ್ರಿಕೋನದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಪೃಥ್ವಿ ತತ್ವ, ಇಲ್ಲಿ ವಾತ ಪ್ರಕೋಪ ಅನ್ನುವಂಥದ್ದು ಆಗುತ್ತೆ. ಇಲ್ಲಿ ತ್ರಿದೋಷ ಅನ್ನುವಂಥದ್ದು ಯಾಕೆ ಬಂದಿರೋದು ಅಂತ ಕೇಳಿದ್ರೆ ಇದೇನೆ, ಓವರ್ ಥಿಂಕಿಂಗ್, ರೆಸ್ಟ್ಲೆಸ್ನೆಸ್, ಇನ್ಸೋಮೇನಿಯಾ, ಆಂಕ್ಸಿಟಿ, ಆತಂಕ. ಏನಾಗ್ಬಿಡುತ್ತೋ ಏನೋ, ಹೌದು ಮಾಡ್ತಾ ಇರೋ ಕೆಲಸನೇ ಸರಿಯಾಗಿಲ್ಲ ಅಂತ ಕೇಳಿದ್ರೆ ಏನಾಗ್ಬಿಡುತ್ತೇನೋ ಅನ್ನುವಂಥ ಚಿಂತೆ ಇರುತ್ತೆ. ಆಮೇಲೆ ಟೂ ಮಚ್ ಸೋಷಿಯಲ್ ಡಿಸ್ಟ್ರಾಕ್ಷನ್ ಅಂತ ಹೇಳಿದ್ದಾರೆ. ಸಾಮಾಜಿಕ ವ್ಯಾಕುಲತೆ, ಸಮಾಜದ ಬಗ್ಗೆ ಚಿಂತೆ. ಏನೋ ಹೇಳ್ಬೇಕಾಗಿದೆ ಅವರು, ಯಾಕೆ ಹೇಳ್ಬೇಕಾಗಿದೆ, ಏನೋ ಮಾಡ್ಬೇಕಾಗಿದೆ ಅವರು, ಯಾಕೆ ಮಾಡ್ಬೇಕಾಗಿರ್ಬೋದು? ಏನಾದ್ರು ಐಡಿಯಾ ಬರುತ್ತಾ ಕುಂಡಲಿ ನೋಡಿದಾಗ? ಏನೋ ಹೇಳ್ಬೇಕಾಗಿದೆ, ಏನೋ ಮಾಡ್ಬೇಕಾಗಿದೆ ಅವರು. ಡಿಸೈರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅವ್ರದ್ದು, ಆಸೆಗಳು ಅನ್ನುವಂಥದ್ದು ಸಿಕ್ಕಾಪಟ್ಟೆ ವಿಪರೀತ ಜಾಸ್ತಿ ಆಗಿದೆ. ಇಲ್ಲಿರೋದೇ ನೋಡು, ಬುಧ, ಶುಕ್ರ, ಶನಿ. ಈ ಮೂರರಲ್ಲಿ ಗುರು ಯಾರು? ಶುಕ್ರ ತಾನೆ. ಮತ್ತು ಆಸೆಗಳು ಅವನಿಗೆ ತಾನು ಜಾಸ್ತಿ ಇರೋದು. ತುಂಬಾ ಡಿಸೈರ್ಸ್, ಸೋಷಿಯಲ್ ಡಿಸ್ಟ್ರಾಕ್ಷನ್ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಸಾಮಾಜಿಕ ವ್ಯಾಕುಲತೆ ಅನ್ನುವಂಥದ್ದು ಹೇಗೆ ಬರುತ್ತೆ? ಸಮಾಜಕ್ಕಾಗಿ ಏನಾದ್ರು ಮಾಡ್ಬೇಕು,
ಆಸೆಗಳು. ಈ ಆಸೆಗಳು ಅನ್ನುವಂಥದ್ದನ್ನ ಯಾರ್ಯಾರು ತುಂಬಿಕೊಂಡಿದಾರೋ ಅವ್ರದ್ದೊಂದು ಸರ್ಕಲ್ ಇದು. ಇವ್ರಿಗೂ ಚೆನ್ನಾಗಿ ಬರುತ್ತೆ. ಅವ್ರ ಜೊತೆಲಿ ಕಾಂಬಿನೇಷನ್ ಇವ್ರು ಆಗ್ತಾರೆ. ಈ ತ್ರಿಕೋನ ತಗೋ. ಸರಿ. ವೃಷಭ, ಕನ್ಯಾ ಮತ್ತು ಮಕರ, ಈ ತ್ರಿಕೋನ ತಗೋ. ಇವರಲ್ಲಿ ವ್ಯಾಪಾರಿ ಗುಣ ಇದೆ, ಇವರಲ್ಲಿ ಖರ್ಚು ಮಾಡೋ ಗುಣ ಇದೆ. ಇಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಇವರು ವ್ಯಾಪಾರ ಮಾಡಿದ್ದಾರೆ, ಇವ್ರು ಖರ್ಚು ಮಾಡಿದ್ದಾರೆ. ಇವ್ರಿಗೆ ಯಾರು ಸಿಕ್ಕರು ಖರ್ಚು ಮಾಡ್ತಾರೆ. ಇವ್ರಿಗೆ ಹಣ ಸಂಪಾದನೆ ಮಾಡುವ ಆಸೆ ಅಷ್ಟೇ. ಹೌದಾ? ಇವರು ಏನು ಹಣ ಸಂಪಾದನೆ ಮಾಡಿದ್ದಾರೆ, ಇದನ್ನ ಖರ್ಚು ಮಾಡೋದಕ್ಕೆ ಅಂತಾನೆ ಇವ್ರು ಬಂದಿದ್ದಾರೆ. ಆದ್ರೆ ಇವ್ರಿಗೂ ಕಾಂಬಿನೇಷನ್ ಚೆನ್ನಾಗಿದೆ. ಖರ್ಚು ಮಾಡ್ಬೇಕು. ಅವರು ಏನು ಬಂದಿದ್ದೀವಿ ಅದನ್ನ ತಗೊಂಡು ಏನ್ ಇಟ್ಕೊಂಡು ಏನ್ ಮಾಡ್ತೀಯ. ಇವನು ವ್ಯಾಪಾರದಲ್ಲಿ ಇರ್ತಾನೆ, ಬಟ್ ಎಲ್ಲೂ ಹೋಗಕ್ ಆಗಲ್ಲ. ಇವನು ಖರ್ಚು ಮಾಡ್ತಾನೆ, ಅವನು ಒಂದೇ ಕಡೆ ಇರಲ್ಲ. ಹೌದಾ? ಅದಕ್ಕಾಗಿ ಮಾನಸಿಕ ವ್ಯಾಕುಲತೆ ಅನ್ನುವಂಥದ್ದು ತುಂಬಾ ಇದೆ. ಏನೋ ಮಾಡ್ಬೇಕಾಗಿದೆ ಅಲ್ಲಿ. ಆದ್ರೆ ಅದನ್ನ ಜಾಸ್ತಿ ಆದ್ರೆ ಮಾಡಕ್ಕಾಗತ್ತಾ? ಅದು ಕಾಯಿಲೆ ಆಗ್ಬಾರ್ದಲ್ವಾ? ಯಾವಾಗ ನೀನ್ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂತೀಯ, ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ ಇದನ್ನು ಕೂಡ ನೀನು ಯಾವಾಗ ನಿಯಂತ್ರಣದಲ್ಲಿ ಇಟ್ಕೋತೀಯೋ, ಯಾವಾಗ ಬ್ಯಾಲೆನ್ಸ್ ಮಾಡ್ತೀಯೋ, ಅವಾಗ ನೀನು ಅನ್ಕೊಂಡದ್ದನ್ನು ಸಕ್ಸಸ್ ಆಗುತ್ತೆ ಅಲ್ಲಿ. ಈಗ ಡಿಸೈರ್ಸ್ ಏನೋ ಇದೆ, ಆಸೆಗಳಿದೆ ಅಂತ ಹೇಳ್ಬಿಟ್ಟು ಕಂಡ್ಕಂಡವ್ರಿಗೆಲ್ಲ ನೀನು ಅದನ್ನ ಪ್ರಯೋಗ ಮಾಡಕ್ ಹೋದೆ ಅಂತ ಕೇಳಿದ್ರೆ ಏನ್ ಲಾಸ್ ಆಗುತ್ತೆ? ಎನರ್ಜಿ ಲಾಸ್ ಆಗುತ್ತೆ. ನೀನ್ ಹೇಳಿದ್ದೆ ಯಾರಾದ್ರೂ ಒಪ್ಕೊಂಡ್ಬಿಡ್ತಾರ? ಯಾರ್ದಾದ್ರ ಮೇಲೆ ಹೇರಿಕೆ ಮಾಡಕ್ ಹೋಗು. ಆಮೇಲೆ ಇಲ್ಲಿ ಇಂಟೆಲಿಜೆನ್ಸ್ ಕೂಡ ಇರುತ್ತೆ. ಈ ಇಂಟೆಲಿಜೆನ್ಸ್ ಬಳಕೆ ಮಾಡ್ಕೊಂಡು ಹೇರಕ್ಕೆ ಮಾಡಕ್ ಪ್ರಯತ್ನ ಮಾಡು. ಎಲ್ಲೋದ್ಯಾ ಬಾರೋ, ಸಾಯಂಕಾಲ ಹೋಗೋಣ ಅಂತಿರ್ತಾರೆ ತಾನೆ ಹುಡುಗರುಗಳು. ಹೌದು, ಒಂದಿನ ಆಯ್ತು, 2 ದಿನ ಆಯ್ತು, 3ನೇ ದಿನಕ್ಕೆ ಆಗತ್ತೆ ತಾನೆ. ಅದಕ್ಕೆ ಇವ್ರು ಅನ್ಕೊಂಡದ್ದು ಆಗ್ಲಿಲ್ವಲ್ಲ ಅಂತ ಹೇಳಿ ಇವರು ಆಲೋಚನೆ ತುಂಬಾ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ, ಓವರ್ ಥಿಂಕಿಂಗ್. ಇವತ್ತು ಯಾರನ್ನ ಹಾಕೋಣ, ಏನ್ ಮಾಡೋಣ. ಆಮೇಲೆ ರೆಸ್ಟ್ಲೆಸ್ನೆಸ್, ಚಡಪಡಿಕೆ, ಬರ್ತಾರೋ ಇಲ್ಲೋ, ಏನಾಗುತ್ತೋ, ನನ್ ಅನ್ಕೊಂಡದ್ ನಡೆಯುತ್ತೋ ಇಲ್ಲೋ, ಸಿಗುತ್ತೋ ಇಲ್ಲೋ. ಆಮೇಲೆ ಇನ್ಸೋಮೇನಿಯಾ, ನಿದ್ರಾಹೀನತೆ. ಯಾರ್ಯೋ ಏನೋ ಪ್ರಾಬ್ಲಮ್ ಮಾಡ್ಬಿಟ್ಟಿರ್ತಾರೆ, ತನ್ನ ಬಳಕೆಗೋಸ್ಕರ ಯಾರಿಗೋ ಪ್ರಾಬ್ಲಮ್ ಮಾಡಿರ್ತಾರೆ. ಮಾಡಿರೋವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಆಲೋಚನೆಗಳು ತುಂಬಾ ಬರ್ತಾ ಇರುತ್ತೆ. ಇಲ್ಲ ಏನೋ ಭರವಸೆಗಳನ್ನು ಕೊಟ್ಬಿಟ್ಟಿರ್ತಾರೆ, ಏನೋ ಭರವಸೆಯನ್ನು ಕೊಟ್ಟಿರ್ತಾರೆ, ಆ ಭರವಸೆ ಈಡೇರ್ಲಿಲ್ಲ ಅಂತ ಕೇಳಿದ್ರೆ ಏನಾಗುತ್ತೋ ಏನೋ ಅಂತ. ಆಮೇಲೆ ಈ ಸೋಷಿಯಲ್ ಡಿಸ್ಟ್ರಾಕ್ಷನ್, ಇವ್ರು ಏನೋ ಮಾಡ್ಬೇಕು, ಒಟ್ನಲ್ಲಿ ಏನಾದ್ರು ಮಾಡ್ತಾ ಇರ್ತಾರೆ, ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿರುತ್ತೆ ಅವ್ರು. ಆದ್ರೆ ಮಾಡ್ತಾ ಇರೋದು ಸರಿ. ಯಾಕಂತ ಕೇಳಿದ್ರೆ ಇವ್ರಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಏನು ಮಾಡಕ್ ಆಗಲ್ಲ. ಏನಾರು ಮಾಡಕ್ ಆಗತ್ತಾ? ಅವರು ಬೇಕೇ ಬೇಕು. ವಾಯುತತ್ವ ಇಲ್ಲ ಅಂತ ಕೇಳಿದ್ರೆ ಅಲ್ಲೇನು ನಡೆಯಲ್ಲ. ಅವರು ಬೇಕು, ಅವ್ರು ಮಾಡ್ತಾ ಇರೋದು ಸರಿನೇ. ಆದರೆ ಅದು ಜಾಸ್ತಿ ಆಗ್ಬಾರ್ದು. ಯಾವಾಗ ಅದು ಎಕ್ಸಸ್ ಆಗತ್ತಲ್ಲ, ಅವಾಗ ಎದುರುಗಡೆ ಇರೋರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರನ್ನ ನೋಡಿದ್ರೇನೆ ಅವ್ರಿಗೆ ಅದೊಂದು ಪಟ್ಟ ಕಟ್ಟಿಬಿಡ್ತಾರೆ. ಅವ್ನ ಮಾಡ್ಬಿಟ್ಟ, ಹೀಗ್ ಮಾಡಿದ್ಲು. ಅದಕ್ಕೆ ಒಂದು ಪಟ್ಟ ಅಂತನ್ನುವಂಥದ್ದು ಬಂದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಏನ್ ಅನ್ಕೊಂಡಿರ್ತಾರೋ ಆ ಡಿಸೈರ್ಸ್ ಪೂರ್ತಿ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಈ ಒಂದು ಏರ್ ಎಕ್ಸಸ್ ಆಗಿದ್ರೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನುವಂಥದ್ದನ್ನ ಸ್ವಲ್ಪ ನೋಡೋಣ ಇಲ್ಲಿ. ಮೊದಲನೇದು ಏನ್ ಹೇಳಿದ್ದಾರೆ, ಡೀಪ್ ಬ್ರೀದಿಂಗ್ 5 minutes ಮಾರ್ನಿಂಗ್ ಅಂಡ್ ನೈಟ್ ಅಂತ ಹೇಳಿದ್ದಾರೆ. ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಏನಾಗುತ್ತೆ? ಮನಸ್ಸು ಶಾಂತ ಆಗುತ್ತೆ. ಇದಕ್ಕೆಲ್ಲ ಕಾರಣ ವಿಪರೀತ ಮನಸ್ಸು ತಾನೆ. ವಿಪರೀತ ಮನಸ್ಸಿನಿಂದ ಆಗಿರೋದು. ಕಾನ್ಸಿಯಸ್ ಮೈಂಡ್ ಬುಧ ಯಾವಾಗ್ಲೂ ಕಾನ್ಸಿಯಸ್ ಮೈಂಡ್. ಹೌದಾ? ಈ ಕಾನ್ಸಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ವಿಪರೀತ ಆಲೋಚನೆಗಳನ್ನು ಮಾಡುತ್ತೆ. ಆ ವಿಪರೀತ ಯಾವಾಗ ಮಾಡುತ್ತೆ ಅವಾಗಲೇ ಅದಕ್ಕೆ ತ್ರಿದಶ ಅನ್ನುವಂಥದ್ದು ಬರೋದು. ಅದಕ್ಕೆ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಕೂಲ್ ಆಗುತ್ತೆ. ಇಲ್ಲಿ ವಲಯಗಳಿದಾವೆ. ಪೃಥ್ವಿ ತತ್ವ ಅನ್ನುವಂಥದ್ದು ಏನಿದೆಯೋ ಅದು ಅನ್ನಮಯ ಕೋಶ ಆಯ್ತು. ಅದರಿಂದ ತಾನೇ ಒಳಗಡೆ ಹಾಕಿರೋದು. ನೆಕ್ಸ್ಟ್ ಬರುವಂತದ್ದು ಏನು? ಪ್ರಾಣಮಯ ಕೋಶ, ವಾಯುನೇ ಬರಬೇಕು. ಈ ವಾಯು ಒಂದ್ ಲೆವೆಲ್ಗೆ ನೀನು ಸರಿಯಾಗಿತ್ತು ಅಂತ ಕೇಳಿದ್ರೆ ಮುಂದೆ ಮನೋನ್ಮಯ ಕೋಶ ಅನ್ನುವಂಥದ್ದು ಸರಿಯಾಗಿ ಕೆಲಸ ಮಾಡುತ್ತೆ. ಯಾವಾಗ ಮೂಗು ಕಟ್ಕೊಳಕ್ ಶುರುವಾಗುತ್ತೋ, ಯಾವಾಗ ವಿಪರೀತ ಆಲೋಚನೆ, ಯಾವಾಗ ಯಾವ್ದಾದ್ರು ಒಂದು ವಿಷಯದ ಮೇಲೆ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ವಿ ಅಂತ ಕೇಳಿದ್ರೆ ಏನಾಗುತ್ತೆ, ಅದು ಒಂದು ನಮ್ಮನ್ ಬಿಟ್ಟು ದೂರ ಹೋಗುತ್ತೆ, ಇಲ್ಲ ಅಂದ್ರೆ ನಾವು ಅದನ್ನ ಮುಗಿಸ್ಬಿಡ್ತೀವಿ. ಎರಡರಲ್ಲಿ ಒಂದಾಗುತ್ತೆ. ಅದು ಆಗ್ಬಾರ್ದು. ನಿರಂತರವಾಗಿ ನಡಿಬೇಕು ಅಂತ ಕೇಳಿದ್ರೆ ಮನಸ್ಸು ಶಾಂತವಾಗಿರ್ಬೇಕು.
ಶಾಂತವಾಗಿರ್ಬೇಕು ಅಂತ ಕೇಳಿದ್ರೆ ಇವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಡೀಪ್ ಬ್ರೀದಿಂಗ್ ಮಾಡ್ಬೇಕು. ಡೀಪ್ ಬ್ರೀದಿಂಗ್ ಮಾಡಿದಾಗ ಏನಂತ ಕೇಳಿದ್ರೆ ವಾಯು ಬ್ಯಾಲೆನ್ಸ್ ಆಗುತ್ತೆ, ಒಳಗಡೆ ಮನಃಶಾಂತಿ ಆಗುತ್ತೆ. ನೆಕ್ಸ್ಟ್, ಅವಾಯ್ಡ್ ಟೂ ಮಚ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ನೀನ್ ನೋಡಿದ ತಕ್ಷಣ ನಾನು ಏನಾದ್ರು ಮಾಡ್ಬೇಕು, ಅದೊಂದು ಡಿಸೈರ್ ತಾನೆ. ಏನಾದ್ರು ನನ್ನೊಳಗಡೆ ಇರೋದನ್ನ ಹೊರಗೆ ಹಾಕ್ಬೇಕಾಗಿದೆ ನಾನು. ಹಾಕು, ಇರೋದೇ ಹೊರಗೆ ಹಾಕಕ್ಕೆ. ಒಳಗೆ ಏನ್ ಆಸೆಗಳಿದೆಯೋ ಅದನ್ನು ವ್ಯಕ್ತಪಡಿಸೋದಕ್ಕೇನೆ ಇಲ್ಲಿ ಇರೋದು. ಆದರೆ ಯಾವುದು ಅತಿಯಾದಾಗ ನಮಗೆ ಬೇಕಾಗಿದ್ದು ಸಿಗಲ್ಲ ಅಲ್ಲಿ. ಆಮೇಲೆ ಆಯಿಲ್ ಮಸಾಜ್ ವೀಕ್ಲಿ. ಇವ್ರ ಮನಸ್ಸಿನ ಆಲೋಚನೆಗಳು ಹಾಕಿದಾಗ ಇವ್ರಿಗೆ ಬೇಕಾದವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ತಾನೆ. ಅಗ್ನಿ ತತ್ವದವರು ಅಗ್ನಿ ತತ್ವಕ್ಕೆ ಸಪೋರ್ಟ್ ಮಾಡ್ತಾರೆ, ಪೃಥ್ವಿದವರು ಪೃಥ್ವಿ ತತ್ವಕ್ಕೆ ಸಪೋರ್ಟ್ ಮಾಡ್ತಾರೆ, ವಾಯು ತತ್ವದವರು ವಾಯು ತತ್ವಕ್ಕೆ ಸಪೋರ್ಟ್ ಮಾಡೋದು. ಇದೆಲ್ಲ ಮುಗಿದ ಮೇಲೆ ಜಲತತ್ವದವರು ಜಲತತ್ವಕ್ಕೆ ಸಪೋರ್ಟ್ ಮಾಡೋದು. ಅದಕ್ಕಾಗಿ ಅವ್ರವ್ರ ಆಲೋಚನೆಗಳೇ ಬೇರೆ ಇರುತ್ತೆ. ಅದು ವಿಪರೀತ ಆದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿ ಅವ್ರ ಬಗ್ಗೆ ಒಂದಿಷ್ಟು ಕೆಟ್ಟ ಹೆಸರುಗಳು, ಕೆಟ್ಟ ಅಭಿಪ್ರಾಯಗಳು ಇವೆಲ್ಲ ಬಂದಾಗ ಅನ್ಕೊಂಡದ್ದನ್ನು ಸಾಧಿಸಕ್ ಆಗಲ್ಲ. ವಿಪರೀತ ಫಾಸ್ಟ್ ಇರ್ತಾರೆ ಅವರು. ಆ ಕಾರಣದಿಂದ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ತಾರೆ. ಆಮೇಲೆ ಆಯಿಲ್ ಮಸಾಜ್ ವೀಕ್ಲಿ ಎನ್ನುವಂತ ವಿಚಾರನ ಹೇಳಿದ್ದಾರೆ ಇಲ್ಲಿ. ಈಗ ಏರ್ ಇದೆ ಅಂತ ನೀನ್ ಹೇಗ್ ತಿಳ್ಕೊತೀಯ? ಏರ್ ಎಲಿಮೆಂಟ್ ಇದೆಯಲ್ಲ ಅದನ್ನ ನೀನು ಯಾವ ಮುಖಾಂತರ ನಿನಗೆ ಅದು ಗೊತ್ತಾಗುತ್ತೆ? ಫೀಲ್ ಮಾಡ್ಬೇಕು. ಫೀಲ್ ಅಂದ್ರೆ ಸ್ಪರ್ಶ ತಾನೆ ಅದು. ಆ ಸ್ಪರ್ಶ ಮಾಡೋದ್ರಿಂದ ಇವ್ರಿಗೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಬ್ಲಾಕೇಜಸ್ ಅನ್ನುವಂತ ಇರ್ತವೆ. ಆಗಾಗ ಯಾವಾಗ ವಾಯು ಕಡಿಮೆ ಆಗುತ್ತೆ ಬಾಡಿನಲ್ಲಿ ಅವಾಗ ಬ್ಲಾಕೇಜಸ್ ಹೆಚ್ಚಿರುತ್ತೆ. ವಾಯು ಯಾವಾಗ ಜಾಸ್ತಿ ಆಗುತ್ತೋ ಅವಾಗೂ ಕೆಲವು ಬ್ಲಾಕೇಜಸ್ ಇರುತ್ತೆ. ವಿಪರೀತ ಆಲೋಚನೆ ವಾಯು ಜಾಸ್ತಿ ಆದ್ರೆ, ಕಡಿಮೆ ಆದ್ರೆ ಬ್ಲಾಕೇಜ್ ಇರುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನಂತ ಕೇಳಿದ್ರೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂಡ ಇಲ್ಲಿ ಈ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಮೇಲೆ ಈಟ್ ವಾರ್ಮ್ ಅಂಡ್ ಗ್ರೌಂಡಿಂಗ್ ಫುಡ್. ಆಸೆ ಇದೆ ಅಲ್ಲಿ. ಏನ್ ಮಾಡ್ತಾರೆ ಇವರು? ಈಗ ಉದಾಹರಣೆಗೆ ಹೇಳ್ಬೇಕು ಅಂತ ಕೇಳಿದ್ರೆ ಒಂದು ಹೋಟ್ಲಿಗೆ ಹೋಗಿದ್ದೀವಿ. ಇಲ್ಲಿಂದ ಹೋಗುವಾಗ ಏನ್ ಅನ್ಕೊಂಡು ಹೋಗೋದು, ಒಂದು ಪಾನಿಪುರಿ ತಿನ್ನೋಣ ಅಂತ ಹೋಗೋದು. ಅಲ್ಲಿಗೆ ಹೋಗಿದ ತಕ್ಷಣ ಮಸಾಲೆ ಪುರಿ ಇದೆ ಅದೊಂದು ತಿನ್ನು, ಅದರ ಜೊತೆನಲ್ಲಿ ದಹಿ ಪುರಿ ಇದೆ ಅದೊಂದು ತಿನ್ನು, ಇನ್ನೇನೇನೋ ವೆರೈಟೀಸ್ ಎಲ್ಲ ಸಿಗುತ್ತೆ ಅಲ್ಲಿ. ವೆರೈಟೀಸ್ ಆಫ್ ಫುಡ್ ಏನಿರುತ್ತೆ ತಿನ್ಬೇಕು ಅಂತ ಆಸೆ ಜಾಸ್ತಿ ಇರುತ್ತೆ. ತಿಂದದ್ದು ಎಷ್ಟು ತಿನ್ಬಾರ್ದೆಲ್ಲ ತಿಂದ್ರೆ ಅದೇನ್ ತಿನ್ಬಾರ್ದಲ್ಲ ಅಂತಾನೆ ಇಟ್ಕೋ ಹೋಗ್ಲಿ. ಎಷ್ಟು ಬೇಕೋ ಅಷ್ಟೇನಾದ್ರೂ ತಿನ್ಬೇಕಾ? ಅದರಲ್ಲಿ ಒಂದಿಷ್ಟು ಪೌಷ್ಟಿಕಾಂಶಗಳಾದ್ರೂ ಇರ್ಬೇಕು. ಅದು ಚೆನ್ನಾಗಿದ್ದದನ್ನೆಲ್ಲ ತಿನ್ನುವಂಥದ್ದು. ಜಂಕ್ ಫುಡ್ಗಳನ್ನ ಚೆನ್ನಾಗಿ ಏನ್ ಟೇಸ್ಟ್ ಬರುತ್ತೋ ಬಾಯಿಗೆ ಅದೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ತ್ರಿದೋಷ ಉತ್ಪತ್ತಿ ಆಗುತ್ತೆ. ಅರಗಿಸಿಕೊಳ್ಳೋ ಶಕ್ತಿ ಇರಲ್ಲ. ಯಾಕೆ ಅಂತ ಕೇಳಿದ್ರೆ ಯಾವಾಗ್ಲೂ ಕಾನ್ಶಿಯಸ್ ಮೈಂಡ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ ತ್ರಿದೋಷ ಅನ್ನುವಂಥದ್ದು ಬಂದಾಗ ನಿನಗೆ ಅದನ್ನ ಅರಗಿಸಿಕೊಳ್ಳೋ ಶಕ್ತಿ ಇಲ್ಲ. ಇಲ್ಲಿ ಇವನ್ ತಿಂದ್ರೆ ನಡೆಯುತ್ತೆ, ಪಿತ್ತ ಇದೆ ಹೌದಾ, ಇವನ್ ತಿಂದ್ರೆ ಇವನ್ ಜೀರ್ಣ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದ್ರೂ ಕೂಡ ಏನಂತ ಕೇಳಿದ್ರೆ ಇವನಿಗೆ ತಿನ್ನೋದರ ಅರಿವಿಲ್ಲ. ವ್ಯಾಪಾರಿಗಳನ್ನ ನೋಡಿ ನೀನು, ಮೊದ್ಲು ಅವ್ರ ಕೆಲಸ ಆಗ್ಬೇಕಾಗಿದೆ. ತಿಂದು ತುಂಬಾ ಕಡಿಮೆ ಅದು ಚುರುಮುರು ತಿನ್ಕೊಂಡು ಜೀವನ ಮಾಡೋ ವ್ಯಾಪಾರಿಗಳನ್ನ ನಾನು ನೋಡಿದ್ದೀನಿ. ಅವ್ ಹೊಟ್ಟೆ ಕಬರಿಲ್ಲ ಅವ್ರಿಗೆ, ಆದ್ರೆ ದುಡ್ಡಿನ ಅರಿವಿದೆ. ಅವ್ರಿಗೆ. ಇವ್ರಿಗೆ ತಿನ್ನಕ್ಕೆ ಅಂತಾನೆ ಹುಟ್ಟಿದ್ದಾರೆ, ಅನುಭವಿಸಕ್ಕೆ ಅಂತಾನೆ ಹುಟ್ಟಿದ್ದಾರೆ. ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಎಲ್ಲ ಇದೆ ಅವ್ರ ಹತ್ರ. ಇರ್ಲಿ, ಸ್ವಲ್ಪ ಇತಿಮಿತಿಯಲ್ಲಿದ್ರೆ ಉತ್ತಮ. ಸಂಪೂರ್ಣ ಸುಖವನ್ನ ಅನುಭವಿಸಬಹುದು. ಅದನ್ನ ಅನುಭವಿಸಲಾರದ ಹೊರತು ಅದು ಅತೃಪ್ತಿ ಅನ್ನೋದಂಥದ್ದು ಬರುತ್ತೆ. ಅತೃಪ್ತ ಆತ್ಮಗಳಿರ್ತಾವ ಗೊತ್ತಾ, ಅವದನ್ನೇ ಮಾಡೋದು. ಅತೃಪ್ತಿ ಬಂದ್ರೆ ಮತ್ತೆ ತಿರುಗಿ ಅದನ್ನೇ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಅದಾದ್ಮೇಲೆ ಮೆಡಿಟೇಟ್ ಡೈಲಿ ಮೆಡಿಟೇಷನ್ ಮಾಡೋದ್ರಿಂದ ಮನಃಶಾಂತಿ ಅನ್ನುವಂಥದ್ದು ಸಿಗುತ್ತೆ. ಇನ್ನ ಅವಾಯ್ಡ್ ಲೇಟ್ ನೈಟ್ ಥಿಂಕಿಂಗ್. ಇವರು ಲೇಟ್ ನೈಟ್ ಥಿಂಕಿಂಗ್ ಅವಾಯ್ಡ್ ಮಾಡ್ತಾರ? ಮಾಡಲ್ಲ. ಕಾರಣ ಏನಿರಬಹುದು? ಅಲ್ಲ, ಇಲ್ಲಿ ಕಾರಣ ಏನಿರಬಹುದು? ಈಗ ನೋಡು, ಈ 3 ರಾಶಿಗಳು, ಈ ಒಂದು ತ್ರಿಕೋನ ಏನಿದೆಯಾ, ಅಗ್ನಿ ತ್ರಿಕೋನ ಆಯ್ತು. ಇದ್ರ ಮುಖ ಯಾವ ಕಡೆ ಇರುತ್ತೆ? ಪೂರ್ವಕ್ಕಿರುತ್ತೆ ಹೌದಾ. ಪೃಥ್ವಿ ತ್ರಿಕೋನ ಇದೆಯಲ್ಲ ಅದು ನಿನಗೆ ದಕ್ಷಿಣಕ್ಕಿರುತ್ತೆ ಹೌದಾ. ಈ ವಾಯು ತ್ರಿಕೋನದ ಮುಖ ಪಶ್ಚಿಮಕ್ಕಿರುತ್ತೆ. ಇಲ್ಲಿ ಪಶ್ಚಿಮ ಅಂತಂದ್ರೆ ಏನದು? ಚಂದ್ರನ ಅಧೀನದಲ್ಲಿ ಬರುತ್ತೆ, ಕತ್ತಲು ಅಂತ.
ಕತ್ಲೇಲಿ ನಡೆಯೋದೇ ಇವ್ರ ಜೀವನ. ಮತ್ ಲೇಟ್ ನೈಟ್ ಥಿಂಕಿಂಗ್ ತಾನೆ ಇವ್ರದ್ದು ಯಾವಾಗ್ಲೂ. ಅದನ್ನ ಮಾಡ್ಲಿ, ಬಟ್ ಟೂ ಮಚ್ ಆಗ್ಬಾರ್ದು. ಅವಾಯ್ಡ್ ಮಾಡೋದು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅದನ್ನ ಸೀಮಿತದಲ್ಲಿ ಇಟ್ಕೋಬೇಕು. ಒಂದು ಲೈನ್ ಹಾಕ್ಬೇಕು ಅದಕ್ಕೆ, ನಾನು ಇಷ್ಟೇ ಮಾಡ್ತೀನಿ ಅಂತ, ಇಷ್ಟೇ ಮಾಡ್ತೀನಿ, ಅಷ್ಟೇ ತಿನ್ಬೇಕು. ನಿನಗೆ ಏನ್ ಆಗಿ ಬರುತ್ತೋ ಅದನ್ನಷ್ಟೇ ತಿನ್ನು. ನಿನಗೂ ಆಗಿ ಬರುವಂತದ್ದು ಇರುತ್ತೆ ಅಲ್ಲಿ ಅಲ್ವಾ. ನಿನ್ನ ಹೊಟ್ಟೆಗೆ ಏನ್ ಆಗಿ ಬರುತ್ತೋ ಅದನ್ನ ತಿನ್ನು. ನಿನ್ನ ಮನಸ್ಸಿಗೆ ಸಂತೋಷ ಆಗುವಷ್ಟು ಎಷ್ಟು ಬೇಕೋ ಅಷ್ಟೇ ಮಾಡು, ಸಿಗಾಕೋಬೇಡ ಅದರಲ್ಲಿ ಅಂತ. ನೆಕ್ಸ್ಟ್, ಸ್ಲೋ ಡೌನ್ ಸ್ಪೀಚ್. ಜಾಸ್ತಿ ಮಾತಾಡಬಾರ್ದು. ಇಲ್ಲಿ ಹೇಳದ್ನಲ್ಲ ಅವಾಗ್ಲೇ, ಮಚ ಎಲ್ಲಿದೆಯಾ, ಸ್ವಲ್ಪ ಜಾಸ್ತಿನೇ ತಾನೆ ಮಾತಾಡ. ಅವನ್ ತಗೊಂಡೋಗಿ ತಗ್ಲಾಕೋದು ಸುಮ್ನೆ ಬೇಡ ಅವನಿಗೆ, ಆದ್ರೆ ಅವನಿಗೂ ಆಸೆ ಇದೆ, ಅದಕ್ಕೆ ಅವನ್ ತಗೊಂಡೋಗಿ ತಗ್ಲಾಕೋದು. ಇವತ್ ನಾನ್ ಮಾಡಿ ನಾಳೆ ಮಾಡ್ತೀವಿ ವಾರು, ಇಲ್ಲ ಇದ್ದಾರೆ. ಹೌದು, ಇಲ್ಲಿ ಬುಧ ಬಂದ ಅಂದ್ರೆ ಅವನು ಯುವಕ. ಬುಧನಲ್ಲಿ ಫ್ರೆಂಡ್ಸ್ ಇದ್ದಾರೆ, ಕ್ರೀಡೆ ಇದೆ, ಇಂಟೆಲಿಜೆಂಟ್ ಇದೆ, ಕ್ರೀಡೆ ಇದೆ ತಾನೆ ಅವನಲ್ಲಿ. ಲೀಲಾಜಾಲ, ಮಾಯಾಜಾಲ ಅದು. ಬುಧ ಅನ್ನುವಂಥದ್ದೇ ಒಂದು ಮಾಯಾಜಾಲ. ಹೌದಾ, ಈ ಮಾಯೆಯ ರಚನೆಯನ್ನು ಮಾಡೋದೇ ಬುಧ ಮತ್ತು ಈ ದೇವಿ ಸೇರ್ಕೊಂಡು. ಮಾಯೆಯ ರಚನೆ ಅವರಿಂದ ಆಗತ್ತೆ ತಾನೆ. ನಮಸ್ತೆ ಅಸ್ತು ಮಹಾಮಾಯಿ, ತ್ರೈಲೋಕ್ಯ ಅಸುರ ಪೂಜಿತೆ, ಶಂಖ ಚಕ್ರ ಗದಾ ಹಸ್ತೆ ನಾರಾಯಣಿ ನಮಸ್ತೆ. ಯಾಕೆ ಬಂದದ್ದು? ಅವಳಿಲ್ಲ ಅಂದ್ರೆ ಏನಾರು ಆಗತ್ತಾ? ಅವಳಿಲ್ಲ ಅಂದ್ರೆ ಏನೂ ನಡೆಯಲ್ಲ ಇಲ್ಲಿ. ಈ ಹೊಟ್ಟೆಯ ಹಸಿವಿಲ್ಲ ಅಂದ್ರೆ ಇಲ್ಲಿ ಹುಟ್ಟೋ ಅವಶ್ಯಕತೆ ಏನಿದೆ ನಿನಗೆ ಅಂತ ನಾನು. ಹಸಿವಿಲ್ಲ ಅಂದ್ರೆ ಇಲ್ಲಿ ನೀನ್ ಏನು ಇಲ್ಲ. ಇಲ್ಲಿ ಊಟ ಇಲ್ಲ ಅಂತಂದ್ರೆ ನೀನ್ ಯಾರು ಅಲ್ಲ ಅಲ್ವಾ. ಊಟ ಇಲ್ಲದೆ ನಿನ್ ಮುಂದಕ್ಕೆ ನಡೆಯಕ್ಕಾಗಲ್ಲ. ಆಸೆ ಇಲ್ಲ ಅಂದ್ರೆ ನೀನೇನು ಮಾಡಲ್ಲ. ಪ್ರತಿಯೊಬ್ಬರನ್ನು ನೋಡು, ಅವರಲ್ಲಿ ಏನೋ ಒಂದು ಆಸೆ ಇದೆ, ಅದನ್ನ ತೀರ್ಸೋದಕ್ಕೆ ಬಂದಿರ್ತಾರೆ. ಜಾಸ್ತಿ ಆದಾಗ ಅದನ್ನ ತೀರ್ಸಕ್ ಆಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆ ಕಾರಣದಿಂದ ಅದನ್ನ ಕೆಲವನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ಲೋ ಡೌನ್ ಸ್ಪೀಚ್ ಅನ್ನುವಂಥದ್ದು ಮಾತನ್ನ ಸ್ವಲ್ಪ ಕಡಿಮೆ ಮಾಡುವಂತ, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಆಮೇಲೆ ಚಾಂಟ್ ಓಂ ಸ್ಲೋಲಿ. ಯಾವ ತರ ಮಾಡ್ಬೇಕು? ಓಂಕಾರ ಪಠಣೆಯನ್ನ ಮಾಡು ಅಂತ ಹೇಳಿದ್ರು. ಯಾರು? ಇಲ್ಲಿ ಗುರು ಹೇಳ್ದ ಓಂಕಾರ ಪಠಣೆಯನ್ನ ಮಾಡು. ಶುಕ್ರ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾನೆ. ಶುಕ್ರನ್ ಗೊತ್ತು ಓಂಕಾರ ಪಠಣೆಯನ್ನು ಮಾಡು. ನೋಡು, ಆ ಆ ಅಂದಾಗ ಉಸಿರನ್ನ ಪೂರ್ತಿಯಾಗಿ ತಗೊಂಡು ಉಸಿರನ್ನ ಕೆಳಗಡೆ ಕಳಿಸ್ಬೇಕು ನೀನು. ಆ ಅಂದಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಉಸಿರು ಕೆಳಗೆ ಹೋಗಕ್ ಬಿಡಬಾರದು ಪೂರ್ತಿ. ಆ ಅಂದಾಗ ಮೂಲಾಧಾರವನ್ನು ಮುಚ್ಚುತ್ತಾ ಬರ್ಬೇಕು. ಮೂಲಾಧಾರ, ಮೂಲಬಂಧ ಅಂತ ಕರೀತಾರೆ. ಯಾವಾಗ ಮೂಲಾಧಾರವನ್ನು ಮುಚ್ಚಿ ಆ ಅನ್ನೋ ಸೌಂಡ್ ಕೊಡ್ತೀಯ, ಅವಾಗ ಅದು ನಿನಗೆ ಎಲ್ಲಿವರೆಗೂ ಬರುತ್ತೆ? ಹೃದಯದವರೆಗೂ ಬರ್ಬೇಕು. ಅದು ಅಟ್ಲೀಸ್ಟ್ ನಾಭಿಗಿಂತ ಮೇಲೆ